ಮಂಗ್ಲಾ ಮಂಗ್ಲಾ ಹೊಟ್ಟೆ ಸಾಯಂಗಾಗಿದೆ ಹುಡುಕ್ತಂಬ. ಇಲ್ಲೋಗಿದ್ದಳಕ್ಕೆ ಇಷ್ಟು ಕೂಗಿದ್ರು ಕೇಳ್ಸಂಗಿಲ್ಲ. ಮನೆ ಅನ್ನೋದು ಸೇರಲ್ಲ, ಎಲ್ಲೆಲ್ಲಿ ತಿರ್ಕಂತ ಹೋಗ್ತಾಳೆ ಏನ. ನಮ್ಮ ಅಮ್ಮ ಎಲ್ಲಿಗೆ ಹೋಗಿತ್ತೇನಮ್ಮ? ಆ ಮಂಗ್ಳೆಲ್ಲಮ್ಮ ಎಲ್ಲೋಗಿದ್ದಾಳ ಕಣಪ್ಪ. ಬಾ ನೀನಾರ ಉಣ್ಣಕ್ಕಿಡು. ಇಲ್ಲ ಕಣಪ್ಪ, ಯಾಕ ಸೊಂಟ ನೋವಾಗ್ಬಿಟ್ಟಿತ್ತೆ. ಅಲ್ಲೇ ಎಲ್ಲ ಅಡ್ಗೆ ಮಾಡ್ಕೊಂತಿದ್ಲು ನೋಡು. ಮನೆಗೆ ಇಬ್ರು ಹೆಂಗ್ಸರದಿರ, ಒಬ್ರಾರ ಉಣ್ಣಕ್ಕಿಡಲ್ಲ. ಸಾಕಾಗಿ ಬಂದನಿಗೆ. ಈಗ ಬಂದ್ರ ತಾತೆ ಮಂಗ್ಲ ಕೂಗಕ್ಕಿಡ್ದು. ಎಲ್ಲಿಗೆ ಹೋಗಿದ್ದೆ? ನಾನು ಎಲ್ಲಿಗೆ ಹೋಗೋಣ, ಅಲ್ಲಿಂದ ಕಡೆ ಹಸಿ ಹುಲ್ಲು ಹಾಕ್ತಿದ್ದೆ. ಹೌದೇ? ಉಣ್ಣಕ್ ತರೋಗ ಹೊಟ್ಟೆ ಸಾಯಂಗಾಗ್ಬಿಟ್ಟಿತ್ತು ನನಗೆ. ಕುತ್ಕೊಳ್ರಿ, ಕೈ ಕಾಲ್ ಮಕ್ಕ ತಕೊಂಡು ಕುತ್ಕೊಳ್ರಿ, ಊಟಕ್ಕೆ ಇಡ್ತೀನಿ. ಮಕ್ಕ ಎಲ್ಲ ತೊಳ್ಕೊಂದಿನಿ, ಫಸ್ಟ್ ಉಣ್ಣಕ್ ತಂಬ. ಆ ತಮ್ಮಣ್ಣೆಲ್ಲೇ? ಅಲ್ಲಿ ಒಳಗೆ ಹೋಮ್ವರ್ಕ್ ಬರ್ಕಂತದಾನಿ. ಸರಿ ಎತ್ಲಗ ಅವನುವ ಜೊತೆ ಕರ್ಕೊಂಡು ಊಟ ಮಾಡಿದ್ರೆ ಆತು. ತಮಣಿ ತಮಣಿ ಮಣಿ ಬಾರ ಊಟಕ್ಕೆ. ತಕ್ಷಣ ಬಾರ. ಅವನು ಬರ್ತಾನೆ, ನೀವು ಕುತ್ಕೊಳ್ರಿ, ಊಟಕ್ಕೆ ತರ್ತೀನಿ ನಾನು. ಮಣಿಗೂ ಊಟ ತಂಬರೇ. ಹಾ ತಂದೆ ತಂದೆ. ಏನೇ ಇದು ಚಪಾತಿ ಮಾಡ್ಬಿಟ್ಟಿಯಾ? ಮುದ್ದೆ ಮಾಡಿ ಅಂದ್ರೆ ಇದು ಯಾರ ತಿಂಡಿ ಕಲ್ತ್ಕೊಂಡ್ಬಿಟ್ಟಾಳೆ, ಚಪಾತಿ ಸಾಗು ಅಂತ. ತಗೊಳ್ರಿ, ದಿವಸ ಏನ್ ಮುದ್ದೆ ಉಣ್ತೀರಾ? ನಮಗೆ ಮುದ್ದೆ ಉಂಡ್ರೆ ಸಮಾಧಾನ ಕಣೆ. ಈ ಚಪಾತಿ ತಿಂದ್ರೆ ಮತ್ತಲ್ಲೇ ಒಂದು ಗಂಟೆಗೆ ಹೊಟ್ಟಸ್ತಿರ್ತೈತೆ. ಮಧ್ಯಾಹ್ನಕ್ಕೆ ಮಾಡ್ತೀನಿ ತಾಳ್ರಿ. ಆ ಹುಡುಗ ತಿಂಡಿ ತಿಂಡಿ ಅಂತತೆ, ನೀವು ಮುದ್ದೆ ಅಂತೀರಾ. ಏನ ತಾಳವ ತಿಂತೀವಿ, ಹೋಗತ್ಲಗ ಅವನಿಗೂ ತಂಬ. ಮಣಿ ಬಾರ ಊಟಕ್ಕೆ. ಏನ್ ಹುಡುಗನ ಏನ ಒಳಗೆ ಏನ್ ಮಾಡ್ತಾನೆ ಏನೋ, ಹೋಮ್ವರ್ಕ್ ನೋಡ್ಸು ಅಂತ ಬರ್ಕಂತಾನೆ ಇರ್ತಾನ ನಂಗೆ. ಅಮ್ಮ ಚಪಾತಿ ಮಾಡಿದ್ದೆ, ಬೇಗ ತಂಬರಮ್ಮ, ಹೊಟ್ಟೆ ಹಸ್ತಿದ್ದೆ. ತಡಿಯತ್ತ ಮಣಿ ಹಾಕಂತದೀನಿ. ಏನೇ ಅದು ಅವನಿಗೆ ಹಂಗ್ ರೋಲ್ ಮಾಡ್ಕೊಂಬಂದಿಯಾ? ತಮ್ಮಣ್ಣಿ ಹಂಗೆ ಮಾಡ್ಕೊಂಬಂದು ಕೊಡು ಅಂತ ಅನ್ಕಂಡ್ರಿ, ಅದಕ್ಕೆ ಹಂಗೆ ನೋಡು ಮಾಡ್ಕೊಂಬಂದೆ. ಅಮ್ಮ ಎಷ್ಟು ಚೆನ್ನಾಗಿ ಮಾಡಿ ಪಲ್ಯ ಚಪಾತಿನ. ತಿನ್ರಿ ಗಡಗಡ. ಭಾಳ ಚೆನ್ನಾಗಾಗಿತ್ತು ಕಣೆ ಮಂಗ್ಲ. ತಿಂತೆ? ಅತ್ತೆ ಸುಸ್ತಾಗಿತ್ತೆ ಅಂತ ಮಕ್ಕಂದಿತ್ತೆ. ಸೀರೆ ಬಂದಿದ್ವಾ ಶಾರದಕ್ಕರ ಮನೆ ತಕ್ಕೆ, ನಾನೊಂದು ನಿಮ್ಮ ಅಮ್ಮ ಒಂದು ತಾಂದ್ವಿ. ಏನ್ ಮಾಡಕ್ಕೆ ದುಡ್ಡಿಲ್ದೊತ್ನಾಗ? ನನಗೆ ಕಾಯ್ಕಣಕ್ಕೆ ಅಮ್ಮ ದುಡ್ಡು ಕೊಡ್ತೀನಿ ಅಂದಿತ್ತು, ಅದಕ್ಕೆ ಸೀರೆ ತಗೊಳವ ಅಂದಿತ್ತು, ಅದಕ್ಕೆ ತಾಂದೆ. ಅಮ್ಮಗೆ ಭಾಳ ದಿವಸದಿಂದ ಅದು ಯಾವ್ದೋ ಒಂದು ಸೀರೆ ಭಾಳ ಇಷ್ಟಪಡ್ಕೊಂಡ್ರಿ, ಕೊಡಿಸ್ತೆ ಅತ್ಲಾಗೆ. ಹೋಗ್ಲಿ ಬಿಡು, ಅಮ್ಮನು ಭಾಳ ದಿವಸದಿಂದ ತಗಂದಿಲ್ಲ. ನಮ್ಮ ತಂಗಿಗೊಂದು ತಗನ ಐತೆ ಹಂಗೆಯಾ? ಅವರಿಗೆ ಕಾಯ್ಕಣಕ್ಕೆ ದುಡ್ಡು ಕೊಡ್ರಿ, ಸೀರೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಗೊತ್ತಾಗಲ್ಲ, ತಂದದಷ್ಟು ಜರಿತಾಳೆ. ಹಂಗೆ ಮಾಡಂತ ತಗ. ಅಮ್ಮ ತಿಂದ ಆಟಾಡಕ್ ಹೋಗ್ತೀನಿ, ಎಲ್ಲ ಹೋಮ್ವರ್ಕ್ ನೋಡ್ಸಾತು. ತಿಂದು ಆಟಾಡಕ್ಕೆ ಹೋಗಿ, ಸ್ವಲ್ಪ ಹೊತ್ತು ಹೋಗು. ಎಲ್ಲೂ ಹೋಗಲ್ಲ, ಇಲ್ಲೇ ಪಕ್ಕದ ರೋಡಿಗೆ ಹೋಗಿ ಸ್ವಲ್ಪ ಆಟ ಆಡಿ ಬರ್ತೀನಿ. ಎಲ್ಲೂ ಹೋಗ್ಬೇಡ ಕಣಪ್ಪ ತಮ್ಮಣ್ಣಿ, ಹಳ್ಳ ಕೊಳ್ಳ ಎಲ್ಲ ತುಂಬ ಹರಿತದವೆ. ಆತು ಆಡ್ ಬರ್ತೀನಿ. ಹೋಗು, ಎಲ್ಲೂ ಹೋಗ್ಬೇಡ. ಯಾಕಣಮ್ಮ ಎಲ್ಲೂ ಹೋಗಲ್ಲ. ನಾನು ಹೊಲ್ ತಕೊ ಬರ್ತೀನಿ ಕಣೆ ಮಂಗ್ಲ. ಹೋಗಿ ಬರ್ರಿ. ಕಣಿಯ ಹುಡುಗ ಹಳ್ಳ ಕೊಳ್ಳ ಎಲ್ಲ ತುಂಬಿಟ್ಟವೆ. ತಾಳ್ರಿ, ಅವನೆಲ್ಲ ಆಟಾಡಕ್ಕೆ ಹೋಗ್ತಾನೆ, ಇಲ್ಲೇ ಎಲ್ಲಾರ ಆಟಾಡಕ್ಕೆ ಹೋಗ್ತಾನೆ. ನೀವು ಹುಷಾರ್ ಕಣ್ರಿ, ಜಾರ್ಕೆ ಆಗಿತ್ತಂತವಲ್ಲ, ಅವೆಲ್ಲ ಜಾರ್ಗಿರ್ ಬಿದ್ದೀರಾ. ಹುಷಾರ ನೋಡಿ ಕಾಲಿರ್ತಿಂತ. ಎಲ್ರು ತಮ್ಮನಿ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ, ಬರ್ತೀನಿ ಅಂತ ಹೇಳಿ. ನೋಡು ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಆಟಾಡೋಣ ಅಂದ್ರೆ ಅವನು ಬರ್ಲಿ ಅಂತ ಅಂತೀರ. ನಾವೇ 4 ಜನ ಆಟಾಡೋಣ ಬಂದ್ರು. ಕೂಕೊಂಡ್ರು ಬರ್ರು, ನಾವೇ ಆಟಾಡೋಣ. ತಮ್ಮಣ್ಣಿ ಇಲ್ದಲೆ ಚೆನ್ನಾಗಿ ಇರಲ್ಲ ಕಣ್ರು, ಆಟಾಡಕ್ಕೆ ಬರ್ಲಿ ತಡಿಯೋ. ಅವನೇ ಬೇಕು ಅಂತಾನೆ. ನನಗೆ ನಮ್ಮ ಅಮ್ಮ ಅರ್ಧ ಗಂಟೆ ಅಷ್ಟೇ ಟೈಮ್ ಕೊಟ್ಟಿರೋದು. ಬಂದ್ಬಿಟ್ಟಿದ್ದೀರಾ? ಎಷ್ಟೊತ್ತಾದ್ರೂ ಬಂದು ಹೋಗತ್ತಮ್ಮಣ್ಣಿ ನೀನು, ನಾವು ಬಂದ್ ಮಾಡಬಾರ್ದಾಯ್ತು. ನಮ್ಮ ಅಮ್ಮ ಅರ್ಧ ಗಂಟೆ ಅಷ್ಟೇ ಟೈಮ್ ಕೊಟ್ಟಿರೋದು, ಮತ್ತೆ ಮನೆಗೆ ಹೋಗ್ಬೇಕು. ನೀನು ಇಷ್ಟೊಂದಾದ್ರೂ ಬರ್ಲಿಲ್ಲ. ಈಗ ಬಂದಿದ್ದೀನೆಲ್ಲ, ಬರ್ರಿ ಆಟಾಡೋಣ. ಏನ್ ಆಟಾಡೋಣ? ನಾನು ನಮ್ಮ ಮನೆಗೆ ಹೇಳಿ ಬರ್ಬೇಕಲ್ಲೇ, ಹೋಮ್ವರ್ಕ್ ಎಲ್ಲ ಬರ್ಕಂಡು ಬಂದೆ. ಮತ್ತೆ ಇಲ್ಲಾಂದ್ರೆ ನಮ್ಮ ಅಮ್ಮ ಹೊಡೆಯುತ್ತೆ. ಸರಿ ಬಾ, ಏನಾದ್ರೂ ಒಂದು ಸ್ವಲ್ಪ ಹೊತ್ತು ಆಟಾಡಿ ಹೋಗೋಣ. ಆಟಾಡೋದ್ ಬೇಡ ಕಣೆ ಇವತ್ತು. ಎಲ್ಲರೂ ಅಷ್ಟು ಗಣಪತಿ ದುಡ್ಡೆತ್ತಕ್ ಹೋಗೋಣ. ಇಲ್ಲಪ್ಪ, ನಮ್ಮ ಅಮ್ಮ ಬೈತತೆ. ಒಬ್ಬ ಎದ್ರು ಪುಕ್ಲ ಬಾರ, ಎಲ್ಲರೂ ಗಣಪತಿ ದುಡ್ಡೆತ್ತಕ್ ಹೋಗ್ತಾರ, ನಾವು ಎತ್ತನ. ಅಲ್ಲ ಕಣ, ನಾವೇನ್ ಗಣಪತಿ ಕೂರಿಸ್ತೀವೇನೋ, ನಮ್ಮ ಮನೆಗೆ ನಾವು ಕೂರಿಸ್ಕೊಂತೀವಿ. ಹಂಗಂತ ದುಡ್ಡೆತ್ತಿ ಏನ್ ಮಾಡ್ಬೇಕದ್ನ? ನಮ್ಮಮ್ಮನು ಹೊಡೆಯುತ್ತೆ ಕಾಣೋ. ಅವನ್ ಗಣಪತಿ ಕೂರ್ಸಕ್ ಅಲ್ಲ ಕಂಡ್ರ ಎತ್ತದ, ನಮಗೇನ್ ಬೇಕೋ ಅದನ್ನ ತಿನ್ನೋದು. ಗಣೇಶ ಅಂದ್ರೆ ಸಣ್ಣ ಮಕ್ಕಳಿಗೆ ಪ್ರೀತಿ ಅಂತಾರೆ, ಅದಕ್ಕೆ ನಾವು ಗಣೇಶನ್ ದುಡ್ಡು ತಿನ್ನೋಣ ತಗ. ಇಲ್ಲಪ್ಪ, ನಮ್ಮ ಅಪ್ಪಾಜಿ ಹೊಡೆಯುತ್ತೆ. ಹೋಗ್ರ, ಯಾರು ಬರಲ್ಲ, ನಾನು ಒಬ್ನೇ ಹೋಗ್ಬೇಕಾ?
ಅಷ್ಟ್ರು ಹೋಗೋಣ ಇವತ್ತು ಒಂದ್ ದಿವಸ ಎತ್ತಿ ಏನಾರ ತಿನ್ನೋಣಂತೆ. ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ದಂಗೆ ಯಾರ ಗೊತ್ತಿಲ್ದಾರ ಮನೆ ತಕ ಹೋಗೋಣ ಬರ್ರೋ. ಸರಿ ಬಾ. ಅದು ಒಂದೇ ಮನೆ ಇಲ್ಲ ಎರಡೇ ಮನೆ ಅಷ್ಟೇ. ಹೋಗಣಿ ಬಾರಿ ಹೋಗೋಣ ಎಲ್ಲರೂ. ಇವ್ರ ಮನೆ ಕೇಳೋಣ. ಇವ್ರು ಶ್ರೀಮಂತರಿದ್ದಾರೆ. ಭಯ ಆಗ್ತಿದೆ ಕಣ ತಮ್ಮಣ್ಣಿ. ಇವ್ರು ಏನಾದ್ರೂ ಬೈದ್ಬಿಟ್ರೆ, ನಮ್ಮ ಅಪ್ಪಗೆ ಏನಾರ ಹೇಳ್ಬಿಟ್ರೆ. ಇವರಿಗೆ ನಮ್ಮ ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ. ಹೋಗಣು ಇವಳಿಗೆ. ಅವನೆಲ್ಲೋ ಅವನ ಅವಾಗಲೇ ಓಡೋದ ಎದ್ರಕಂಡಿ. ನಡೀರು ಕೇಳೋಣ ನಡೀರಿ. ಆಂಟಿ 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 ಆಂಟಿ. ಮೂವರು ಒಂದೇ ಸತಿ ಗಣಪತಿ ಬಪ್ಪ ಮೋರೆಯ ಅನ್ನಂದ್ರ ಅನ್ನನ. ಗಣಪತಿ ಬಪ್ಪ ಮೋರೆಯ, ಗಣಪತಿ ಬಪ್ಪ ಮೋರೆಯ, ಗಣಪತಿ ಬಪ್ಪ ಮೋರೆಯ. ಯಾರ ನೋಡ್ರ ಈ ಗಣಪತಿ ಹಬ್ಬ ಬಂದ್ಬಿಟ್ರೆ ಹಂಗೆ ಹುಡುಗರು ಸೇರ್ಕೊಂಡ್ ಬರ್ತಿರ್ತಾವೆ. ಎಷ್ಟು ಜನಕ್ಕೆ ಅಂತ ಕೊಡ್ತಾರೆ. ಅದೇ ನೋಡಿ ಜೋರ್ ಮಾಡಿ ಕಳಿಸ್ತೀನಿ ತಡೀರಿ. ಯಾರ ಹುಡುಗ್ರ ನೀವು ಬಂದು ಗಣಪತಿ ಪಪ್ಪ ಅಂತ ಕೂಗ್ತದೀರಾ? ಯಾಕೆ ಬಂದಿರ ಮನೆ ತಕ್ಕೆ? ಅಯ್ಯೋ ಈ ಅಜ್ಜಿ ನೋಡ್ರು ಎಷ್ಟಕ್ಕೊಂದು ಒಡವೆ ಹಾಕೊಂಡಿತ್ತು. ದೊಡ್ಡ ಶ್ರೀಮಂತರ ತರ ಕಾಣ್ತಾರ ಕಣತಮ್ಮಣ್ಣಿ. ಸುಮ್ನೆ ಹೋಗೋಣ ಬಾರೋ. ಸುಮ್ಮನಿರೆ ನಾನು ಕೇಳ್ತೀನಿ. ಏನು ಗುನು ಅಂತಿದ್ದೀರಲ್ಲ, ಯಾಕೆ ಬಂದಿರ ನಮ್ಮ ಮನೆ ತಕ್ಕೆ? ಯಾರು ಬಿಟ್ರು ನಿಮ್ಮನ್ನ ಗೇಟ್ ಒಳಗೆ? ಆಂಟಿ ಗಣಪತಿ ಹಬ್ಬ ಅಲ್ಲ, ಚಂದ ಎತ್ತಕ್ ಬಂದಿವಿ. ನಿಮ್ ಕೈಲಾದ ಸಹಾಯ ಮಾಡ್ರಿ ಆಂಟಿ ಗಣಪತಿ ಕೂರ್ಸಕ್ಕೆ. ಈಗ ಅಲೆಯ ಗಣಪತಿ ಕೂರ್ಸಕ್ಕೆ ಒಂದು 10 ಜನ ಬಂದು ಇಸ್ಕೊಂಡ ಇದ್ದಾರೆ. ನಮ್ಮ ಹತ್ರ ಏನಿಲ್ಲ, ಹೋಗ್ರಿ. ಆಂಟಿ ನಿಮ್ ಕೈಲಾದಷ್ಟು ಕೊಡ್ರಿ ಆಂಟಿ, ಗಣಪತಿ ಒಳ್ಳೇದ್ ಮಾಡುತ್ತೆ. ನಮಗೆ ಈಗ ಒಳ್ಳೇದ್ ಮಾಡಿರೋದೇ ಸಾಕು. ಹೋಗ್ರಿ ಹೋಗ್ರಿ. ಆಂಟಿ ಪ್ಲೀಸ್ ಕೊಡ್ರಿ ಆಂಟಿ, ಬಹಳ ದೂರದಿಂದ ಬಂದಿವಿ. ನನಗೂ ಕಾಲ್ ನೋವಾಗಿದೆ. ನಿಮಗೆ ಕಾಲ್ ನೋವು ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ನ. ಈಗ ಹೋಗ್ತೀರಾ ಏನು? ನಾಯಿ ಚೂ ಬಿಡ್ಬೇಕಾ? ನೀವು ಆಂಟಿ ಎಲ್ಲ ನೋಡಲ್ಲ. ನಾಯಿ ಜೂಮಿಟ್ ಕಚ್ಚಿದ್ರೆ ಬರ್ರ ಹೋಗೋಣ. ನಡೀರಿ. ಇನ್ನೊಂದ್ ದಿವಸ ಮನೆ ಒಳಗೆ ಬರ್ಬೇಡ್ರಿ ಗೇಟ್ ತಕ್ಕಂದು. ಬರಲ್ಲ ಬಿಡಿ ಆಂಟಿ, ನಿಮಗೆ ಗಣಪತಿ ಒಳ್ಳೇದ್ ಮಾಡಲ್ಲ. ನಡೀರಿ ಒಳ್ಳೇದ್ ಮಾಡೋದೇ ಬೇಡ. ಹೋಗ್ರಿ ಮನೆಯಿಂದ ಹೊರಗೆ. ಬರ್ರ ಹೋಗೋಣ. ಇನ್ನೊಂದ್ ಮನೆಗೆ ಹೋಗಿ ಕೇಳೋಣ. ಏನ್ ಹುಡುಗ್ರ ನೋಡು, ಗೇಟ್ ತೆಗ್ದಿತ್ತೆ ಅಂದ ತಕ್ಷಣ ಹಂಗೆ ನುಗ್ಗಿ ಬಿಡ್ತಾವ ಹಂಗೆ. ಅವ ಆಂಟಿ ಕೊಡಲ್ಲ, ಹೋಗೋಣ. ನಾನು ಹೇಳಿಲ್ಲ ತಮ್ಮಣ್ಣಿ ಇದೆಲ್ಲ ಬೇಡ ಅಂತ. ನೋಡಿದ ಅವ ಆಂಟಿ ಎಲ್ಲಾರ ನಮ್ಮ ಅಪ್ಪಾಜಿಗೆ ಹೇಳಿದ್ರೆ ಏನ್ ಮಾಡ್ಬೇಕು? ಅರೆ ಆ ಆಂಟಿ ನಿಮ್ಮ ಅಪ್ಪಾಜಿಗೆ ಯಾವ ನೋಡಿದ್ದೆ? ಬಾ ಹೋಗೋಣ. ಸೀದಾ ಮನೆಗೆ ಹೋಗ್ತೀನಪ್ಪ ನಾನು, ನೀವೆಲ್ಲಾರ ಹೋಗ್ರಿ. ಅಲ್ಲಿ ಹಳ್ಳ ತುಂಬಿತಂತ ಕಡೆ ನೋಡ್ಕೊಂಬರೋಣ ಬಾರಿ. ಕಡೆ ಬಾರಿ ಹೋಗೋಣ. ನಡಿ ಅಲ್ಲಿ ಹೋಗೋಣ. ಹೋಗ್ರ ಬೇಗ. ನಾಯಿ ಚೂ ಬಿಟ್ಬಿಡ್ತೀನಿ ನೋಡ್ರಿ. ಹೋಗ್ತೀನಿ ಡ್ಯಾಡಿ ಆಂಟಿ. ಏನ್ ಹುಡುಗ್ರ ಏನ ಹಂಗೆ ಬಂದ್ಬಿಡ್ತಾರೆ. ಗಣಪತಿ ಹಬ್ಬ ಬರಂಗಿಲ್ಲ. ನಾವು ಕಷ್ಟಪಟ್ಟು ದುಡ್ದಿದ್ದ ದುಡ್ಡ ಇವ್ರಿಗೆ ಗಣಪತಿ ಕೂರ್ಸ ಕೊಟ್ಬಿಡ್ತಾರೆ. ನಾವೇ ಮನೆ ತಕ್ಕಂತಂದು ಕೂರಿಸ್ತೀವಿ ಒಂದ ಸಾಕು. ಅದೇ ನಮಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಅಲ್ಲಿಗಮ್ಮ ಬೈತದೀಯಾ? ಯಾರದು? ಗಣಪತಿ ಹಬ್ಬಕ್ಕೆ ದುಡ್ಡು ಎತ್ತಕ್ ಬಂದಿದ್ರು ಕಣ, ಬೈಟ್ ಕಳಿಸ್ತೆ. ಯಾಕಮ್ಮ ಹಂಗೆ ಮಾಡ್ತೀಯ? ಒಂದು 10 ರೂಪಾಯಿ ಕೊಟ್ಟು ಕಳ್ಸೋದಲ್ಲೇನಮ್ಮ? ಅವೇನೋ ಹುಡುಗರು ಸಣ್ಣ ಗಣಪತಿ ತಂದು ಕೂರಿಸ್ತವೆ. ಸುಮ್ನಿರು, ಗಣಪತಿ ಕೂರ್ಸಲ್ಲ ಅವರು. ಅದು ಇದು ತಿಂದು ಹೋಗ್ತಾರೆ. ಅವ್ರೆಲ್ಲಿ ಗಣಪತಿ ಕೂರಿಸ್ತಾರೆ? ಅಮ್ಮ ನೀನು 10-5 ರೂಪಾಯಿಗೆಲ್ಲ ಮಕ ನೋಡ್ತಿ ಕಣಮ್ಮ. ನೀನ್ ದುಡ್ಕೊಂಬಂದು ತಂದು ಹಾಕಿದ್ರೆ ಗೊತ್ತಾದತ್ತು. ನಿನಗೆ ಹೇಳೋಕ್ಕಾಗಲ್ಲ ಬಿಡು. ಹೆಸರು ಗಣೇಶ ಅಂತ ಇಟ್ಟಿಯ, ಗಣಪತಿಗೆ ದುಡ್ಡು ಕೇಳಕ್ ಬಂದ್ರೆ ಕೊಟ್ಟಿಲ್ಲ. ಪುನಪ್ಪ ಈಗ ಗೊತ್ತಾಗಲ್ಲ. ನಿನಗೊಂದು ಮದುವೆ ಮಾಡ್ತೀನಲ್ಲ, ನಿನಗೆ ಅವಾಗ ಗೊತ್ತಾಗುತ್ತೆ. ಸರಿ ತಗ, ನಾನಲ್ಲಿ ಫ್ಯಾಕ್ಟ್ರಿ ತಕ ಹೋಗ್ಬರ್ತೀನಿ. ಹೋಗು. ನೋಡ ಹುಡುಗರು ಪಡುಗರು ಹೊರಗೆ ನಿಂತಿದ್ರೆ ದುಡ್ಡು ಕೊಡಬೇಡ. ತಡಿ, ಒಂದು 10 ನಿಮಿಷ ಬಿಟ್ಟು ಹೋಗಂತೆ. ನೀನು ಕೊಡ ಮನುಷ್ಯನೇ. ಇಲ್ಲ ತಗೊಳಮ್ಮ, ನನಗೆ ಟೈಮ್ ಆಯ್ತು ಫ್ಯಾಕ್ಟ್ರಿಗೆ. ಇನ್ನೇನು ಇನ್ನೊಂದು ಗಂಟೆಗೆಲ್ಲ ಜನ ಮನೆಗೆ ಹೋಗ್ತಾರೆ. ಫ್ಯಾಕ್ಟ್ರಿಗೆ ಹೋಗ್ದಲೇ ಮನೆಗಿರೋಣ. ಸರಿ ಹೋಗು. ಈ ಅಮ್ಮ ಜುಗ್ಗು ಅಂದ್ರೆ ಜುಗ್ಗು. ನನಗಲ್ಲೇ ಸಾಕಾಗೋಯ್ತೆ. ದುಡ್ಡು ಅನ್ನೋದು ಇವತ್ತು ಹೋಗುತ್ತೆ, ನಾಳೆ ಬರುತ್ತೆ. ಅದು ಗೊತ್ತಿಲ್ಲ ನಮ್ಮ ಅಮ್ಮಗೆ. ಇವನಿಗೆ ದುಡ್ಡಿನ ಬೆಲೆ ಹೆಂಗೆ ಗೊತ್ತೈತೆ? ಯಾವ್ದಾರ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ತಂದು ಮದುವೆ ಮಾಡ್ಬೇಕು ಇವನಿಗೆ. ಫಸ್ಟು ವರದಕ್ಷಿಣೆಗೆ ದೊಡ್ಡ ದಪ್ಪನ ಕೊಡೋದು, ಮೈ ತುಂಬ ಬಂಗಾರ ಹಾಕೊಂಬರ ಅಂತ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ. ಕಡೆ ಅಂತ ದುಡ್ಡು ಕೊಡ ಅಂತ ಎಣ್ಣಿದ್ರೆ ಹೇಳ್ರಿ, ಮದುವೆ ಮಾಡ್ಕೊಂತೀವಿ ನಮ್ಮ ಮಗುಗೆ. ನಮ್ಮ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ. ಹೋಗಿ ಬರ್ತೀವಿ.